ನಮಸ್ತೆ ವೀಕ್ಷಕರೇ, ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿದಿನ ನಿಮಗೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಒಂದು ವಿಶಿಷ್ಟವಾದ ಗುಹೆ ಇದೆ. ಈ ಗುಹೆ ಬಂದುಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಕುಮಾರಧಾರ ನದಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿದೆ. ಇದರ ಹೆಸರು ಬಂದ್ಬಿಟ್ಟು ಬಿಲದ್ವಾರ ಅಂತ. ಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆಯಲ್ಲಿ ನೆಲೆ ನಿಲ್ಲಕ್ಕೂ ಹಾಗೂ ಈ ಬಿಲದ್ವಾರಕ್ಕೂ ಒಂದು ಅಗೋಚರವಾದ ಸಂಬಂಧ ಇದೆ. ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರುವಂತೆ ಕಶ್ಯಪ ಮುನಿಗಳಿಗೆ ವಿನುತ ಮತ್ತೆ ಕದ್ರು ಅಂತ ಇಬ್ರು ಹೆಂಡತಿಯರು ಇರ್ತಾರೆ. ವಿನುತನ ಏಕೈಕ ಮಗ ಗರುಡ ಆಗಿರ್ತಾರೆ. ಕದ್ರುವಿನ ಮಕ್ಕಳು ಸರ್ಪಗಳಾಗಿರ್ತವೆ. ಒಂದ್ ದಿವಸ ಈ ಗರುಡ ಮತ್ತೆ ಸರ್ಪಗಳ ನಡುವೆ ಯುದ್ಧ ಪ್ರಾರಂಭ ಆಗತ್ತೆ. ಆಗ ಗರುಡ ದೇವ ಸರ್ಪಗಳ ಮೇಲೆ ಆಕ್ರಮಣ ಮಾಡ್ತಾ ಸರ್ಪಗಳನ್ನು ಕುಕ್ಕಿ ಕುಕ್ಕಿ ತಿನ್ನೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ಸರ್ಪಗಳಲ್ಲಿ ಒಂದಾದ ವಾಸುಕಿ, ವಾಸುಕಿ ಅಂದ್ರೆ ಶಿವನ ಕೊರಳಲ್ಲಿ ನಾವು ಕಾಣ್ತೀವಲ್ಲ, ಹಾವನ್ನೇ ವಾಸುಕಿ ಅಂತ ಕರಿತೀವಿ. ಈ ಗರುಡನಿಂದ ರಕ್ಷಣೆ ಅಂದ್ರೆ ತಪ್ಪಿಸ್ಕೊಂಡು ಈ ಬಿಲದ್ವಾರದಲ್ಲಿ ಬಂದು ಸೇರ್ಕೊಳತ್ತೆ. ವಾಸುಕಿಯಲ್ಲಿ ಅವತಿರೋದು ಗರುಡರಾಜನಿಗೆ ತಿಳಿಯುತ್ತೆ. ಗರುಡರಾಜನು ಈ ಬಿಲದ್ವಾರದ ಸುತ್ತ ಬಂದ್ಬಿಟ್ಟು ವಂಚಾಗ್ತಾ ಇರ್ತಾನೆ ವಾಸುಕಿಯನ್ನ ತಿನ್ನಲು. ಈ ವಿಚಾರ ಕಶ್ಯಪ ಮುನಿಗಳಿಗೆ ತಿಳಿಯುತ್ತೆ. ಇವರು ಗರುಡ ಮತ್ತೆ ವಾಸುಕಿಯ ನಡುವೆ ಸಂಧಾನ ಮಾಡಿ ಗರುಡರಾಜನಿಗೆ ತಿಳಿ ಹೇಳ್ತಾರೆ, ವಾಸುಕಿಯಿಂದ ತುಂಬಾ ಲೋಕ ಕಲ್ಯಾಣಗಳಾಗ್ಬೇಕಾಗಿದೆ. ಶಿವನ ನೆಚ್ಚಿನ ಆಭರಣಗಳಲ್ಲಿ ವಾಸುಕಿ ಕೂಡ ಒಬ್ಬರು. ಇದಾದ ನಂತರ ಗರುಡ ದೇವ ವಾಸುಕಿಯ ಮೇಲೆ ಆಕ್ರಮಣ ಮಾಡೋದನ್ನ ನಿಲ್ಲಿಸ್ತಾರೆ. ನಂತರ ವಾಸುಕಿ ತನ್ನ ಸರ್ಪ ಸಂಕುಲಗಳ ರಕ್ಷಣೆಗಾಗಿ ಶಿವನ ಕುರಿತು ತಪಸ್ಸನ್ನ ಆಚರಣೆ ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿದ ಶಿವ ತನ್ನ ಮಗನಾದ ಸುಬ್ರಹ್ಮಣ್ಯನನ್ನ ಸರ್ಪ ಕುಲದ ಸಂರಕ್ಷಕನಾಗಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೆಲೆ ನಿಲ್ಲುವಂತೆ ಹೇಳ್ತಾರೆ. ಕುಕ್ಕೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಲ್ತಾರೆ. ಈ ನೆಲೆ ನಿಲ್ಲೋದಕ್ಕೆ ವಾಸುಕಿ ಸಹ ಕಾರಣ. ಅಂದಾಗೆ ಈ ಗುಹೆಯಲ್ಲಿ 2 ದ್ವಾರಗಳಿದೆ. ಒಂದು ಉತ್ತರಕ್ಕೆ ಹೋಗುತ್ತೆ, ಒಂದು ದಕ್ಷಿಣಕ್ಕೆ ಹೋಗುತ್ತೆ. ಹಿಂದಿನ ಕಾಲದಲ್ಲಿ ಉತ್ತರಕ್ಕೆ ಹೋಗೋ ಮಾರ್ಗ ಕಾಶಿಗೆ ಸೇರ್ತಾ ಇತ್ತು ಹಾಗೂ ಹಲವು ಜನಗಳು ಕಾಶಿಗೆ ಹೋಗಿದ್ದಾರೆ ಇದರಿಂದ ಅಂತ ಹೇಳಲಾಗತ್ತೆ. ದಕ್ಷಿಣಕ್ಕೆ 100 ಮೀಟರ್ ನಾವು ಮುಂದೋಗ್ಬೋದು. ನೀವೇನಾದರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡಿದಾಗ ಈ ಬಿಲದ್ವಾರವನ್ನು ನೋಡೋದನ್ನು ಮರಿಬೇಡಿ. ಹಾಗೆ ಈ ಥರ ನೆಚ್ಚಿನ ವಿಷಯಗಳಿಗಾಗಿ ನಮ್ಮ ನುಡಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು, ಧನ್ಯವಾದಗಳು.